ಯಾರು ಸಮಾಜದಲ್ಲಿ, ಯಾರು ನಾಡಿನಲ್ಲಿ, ಯಾರು ರಾಷ್ಟ್ರದಲ್ಲಿ ಶ್ರೇಷ್ಠವಾದಂಥ ಸೇವೆಯನ್ನು ಮಾಡಿದ್ದಾರೆ ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಪರಮ ಪೂಜ್ಯರು ಮಾಡಿದ್ದಾರೆ. ಕಾವೇರಿ ಜೀವನದಿ ಪ್ರಶಸ್ತಿಯನ್ನು ಈ ವರ್ಷ ಪೂಜ್ಯರು ನಮ್ಮ ಕರ್ನಾಟಕ ಸರ್ಕಾರದ ಅತ್ಯಂತ ಹೆಮ್ಮೆಯ ಸಚಿವರಾಗಿರುವಂಥ ಶ್ರೀಯುತ ರುದ್ರಪ್ಪ ಮಾನಪ್ಪ ಲಮಾಣಿ ಸಾಹೇಬರಿಗೆ ಕೊಡಲಿಕ್ಕೆ ಅವರು ಈ ಸಲ ಯೋಜನೆಯನ್ನು ಮಾಡಿದ್ದಾರೆ. ತಮ್ಮೆಲ್ಲರ ಮನಸ್ಸಲ್ಲಿ ಒಂದು ಬರುತ್ತೆ, ಯಾಕೆ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಿದ್ದಾರೆ, ಅವ್ರು ಏನು ಸಾಧನೆ ಮಾಡಿದ್ದಾರೆ, ಯಾಕೆ ಕೊಡ್ತಾ ಇದ್ದಾರೆ, ಅವ್ರು ಸಚಿವರಾಗಿದ್ದಕ್ಕ ಅಂತ. ಇಲ್ಲ, ನಾವು ಲಾಸ್ಟ್ ಇಯರು ಕೂಡ ಇಲ್ಲಿ ಒಂದು ಪ್ರಶಸ್ತಿ ಕಾರ್ಯಕ್ರಮ ನಡೆದಾಗ ಒಬ್ಬ IAS ಆಫೀಸರ್ಗೆ ಈ ಪ್ರಶಸ್ತಿಯನ್ನು ಕೊಟ್ಟಿರೋದನ್ನು ತಾವೆಲ್ಲ ಸಾಕ್ಷೀಕರಿಸಿದಿರಿ. ಈ ವೇದಿಕೆ ಅದಕ್ಕೆ ಸಾಕ್ಷಿಯಾಗಿತ್ತು. ಶ್ರೀಯುತ ರುದ್ರಪ್ಪ ಮಾನಪ್ಪ ಲಮಾಣಿ ಸಾಹೇಬರು ಭಾಳ ಒಂದು ಸಣ್ಣದಾದಂಥ ಒಂದು ಕುಟುಂಬ, ಒಂದು ಅತ್ಯಂತ ಹಿಂದುಳಿದಂಥ ಗ್ರಾಮ, ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಖಂಡೇರಾಯನಹಳ್ಳಿ ಅನ್ನುವಂಥ ಗ್ರಾಮದಲ್ಲಿ ಒಂದು ಕೃಷಿ ಕಾಯಕ ಮಾಡ್ಕೊಂಡು ಬಂದಂಥ ಕುಟುಂಬದಲ್ಲಿ ಜನ್ಮವನ್ನು ತಾಳಿದವರು. ಅವರು ತಮ್ಮ ವಿದ್ಯಾಭ್ಯಾಸವನ್ನು ರಾಣೆಬೆನ್ನೂರು ತಾಲೂಕಿನಲ್ಲಿಯೇ ಮಾಡ್ತಾ BA ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಹಾಗೂ LLB ಪದವಿಯನ್ನು ಕೂಡ ಅವರು ಅಧ್ಯಯನ ಮಾಡಿದ್ದಾರೆ. ಅವರು ಗ್ರ್ಯಾಜುಯೇಟ್ ಇರುವಂಥವರು. ಶ್ರೀಯುತರು ಅವರು ಒಂದು ಸರಳ ಸಜ್ಜನಿಕೆ, ಜನಸಂಪರ್ಕ, ಅವರ ಒಂದು ಕರ್ತೃತ್ವ ಶಕ್ತಿಯಿಂದ ಒಳ್ಳೆಯ ಜನಸಂಪರ್ಕವನ್ನು ಮಾಡಿದ್ರಿಂದಾಗಿ 1987ರಿಂದ 1992ರ ಒಂದು ಅವಧಿಯಲ್ಲಿ ಅವರು ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅತ್ಯಂತ ರಚನಾತ್ಮಕವಾದ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವರ ಒಳ್ಳೆಯ ಕಾರ್ಯಗಳು, ಅವರ ಸರಳ ಸಜ್ಜನಿಕೆಯನ್ನು ಗುರುತಿಸಿರುವಂತಹ ರಾಣೆಬೆನ್ನೂರು ಮತ್ತು ಬ್ಯಾಡಗಿ ಜನತೆ ಅವರನ್ನು ಬ್ಯಾಡಗಿ ಶ್ರೀ ಕ್ಷೇತ್ರದಿಂದ ಶಾಸಕರನ್ನಾಗಿಯೂ ಕೂಡ 1999ರಿಂದ 2004ರ ಅವಧಿಗೆ ಶಾಸಕರನ್ನಾಗಿ ಆಯ್ಕೆ ಮಾಡಿ ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಏನೇನು ಕಾರ್ಯಗಳು ಮಾಡಿದ್ದಾರೆ ಅನ್ನುವಂಥದ್ದನ್ನು ತದನಂತರದಲ್ಲಿ ಹೇಳ್ತೇನೆ. ನಂತರದಲ್ಲಿ 2013ರಿಂದ 2018ರವರೆಗೂ ಇನ್ನೊಂದು ವಿಧಾನಸಭಾ ಕ್ಷೇತ್ರವಾಗಿರುವಂಥ ಹಾವೇರಿ ಕ್ಷೇತ್ರದಲ್ಲಿಯೂ ಕೂಡ ಅವರು ಶಾಸಕರಾಗಿ ಸೇವೆ ಮಾಡಿದ್ದಾರೆ. ಅದೇ ಶಾಸಕತ್ವದ ಅವಧಿಯಲ್ಲಿ 2 ವರ್ಷಗಳ ಕಾಲ ಕರ್ನಾಟಕ ಸರ್ಕಾರದಿಂದ ಶ್ರೀಯುತರು ರಾಣೆಬೆನ್ನೂರು ತಾಲೂಕಿನವರಾದರೂ ಕೂಡ 2 ಬಾರಿ ಗೆದ್ದಿದ್ದು ಕೂಡ ಅವರು ವಿಭಿನ್ನವಾದಂತಹ ಬೇರೆ ತಾಲೂಕಿನಲ್ಲಿಯೇ. ಮೊದಲನೇ ಬಾರಿಗೆ ಅವರು ಗೆದ್ದಿರುವಂಥದ್ದು ಬ್ಯಾಡಗಿ ತಾಲೂಕು, ತದನಂತರದಲ್ಲಿ ಅವರು ಗೆದ್ದಿರುವಂಥದ್ದು ಹಾವೇರಿ ವಿಧಾನಸಭಾ ಕ್ಷೇತ್ರದಲ್ಲಿ. ಎರಡೂ ಕೂಡ ಅವರು ಜನ್ಮ ಸ್ಥಳಕ್ಕೂ ಅವರು ಸಾರ್ವಜನಿಕರ ಮನ್ನಣೆಯನ್ನು ಪಡೆದು ಎಲ್ಲ ಜನರ ಆಶೀರ್ವಾದವನ್ನು ಪಡೆದು ಆಯ್ಕೆ ಆಗಿರುವಂಥ ಕ್ಷೇತ್ರ ವಿಭಿನ್ನವಾಗಿರುವಂಥದ್ದನ್ನು ತಾವೆಲ್ಲರೂ ಇಲ್ಲಿ ಗಮನಿಸಬಹುದು. ಒಬ್ಬ ಜನಾನುರಾಗಿಯಾದಂಥ ವ್ಯಕ್ತಿ ಎಲ್ಲೇ ನಿಂತರೂ ಕೂಡ ಜನರ ಆಶೀರ್ವಾದವನ್ನು ಪಡಿಬಲ್ಲರು ಅನ್ನುವಂಥದ್ದನ್ನು ಅವರು ಈ ಮೂಲಕವಾಗಿ ಮಾಡ್ತಾರೆ. ಶ್ರೀ ಶಿವರಾತ್ರಿ ದೇಶಿ ಕೇಂದ್ರ ಮಹಾಸ್ವಾಮಿಗಳ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಕ್ಷೇತ್ರದಿಂದಲೂ ಕೂಡ ಸಚಿವರಿಗೆ ಸನ್ಮಾನವನ್ನ ಮಾಡಲಾಗ್ತಾ ಇದೆ. ಮಾಡ್ತಾರೆ. ಪರಮ ಪೂಜ್ಯ ಶ್ರೀ ವಿನಯ್ ಅವಧೂತರು ಕೂಡ ಗೌರವಾನ್ವಿತ ಸಚಿವರಿಗೆ ಈಗ ಸನ್ಮಾನ ಮಾಡಲಿದ್ದಾರೆ. ಶ್ರೀ ವಿನಯ್ ಗುರೂಜಿ ಸನ್ಮಾನ ಮಾಡಿ ಆಶೀರ್ವದಿಸಲಿದ್ದಾರೆ. ಅವಧೂತ ಪೀಠ ಗೌರಿಗದ್ದೆ ಚಿಕ್ಕಮಗಳೂರು ಶ್ರೀ ವಿನಯ್ ಗುರೂಜಿಯವರು ಕೂಡ ಮಾನ್ಯ ನೂತನ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಅವರಿಗೆ ಸನ್ಮಾನಿಸಿ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ